ರೋಡಲ್ಲಿ ಚಿನ್ನ ಸಿಕ್ಕರು ಬಹುಶಃ ಬಿಟ್ಟು ಬರ್ತೀನೇನೋ, ಬಟ್ ಇದನ್ನಂತೂ ಸಾಧ್ಯನೇ ಇಲ್ಲ ಬಿಡಿ. ಡೇ ಟು ಫಿಟ್ನೆಸ್ ವ್ಲಾಗ್. ಅದೇ ಹಳೆ ಸಂಪ್ರದಾಯ, ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕೊಳ್ಳೋದು. ಈಸಿ ಡಿಟಾಕ್ಸ್ ಮಾತ್ರ. ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತೆ ಬಾಕ್ಸ್ಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕೊಂಡು ಆಫೀಸ್ ಕಡೆ ಹೊರಟಿದ್ದಾಯ್ತು. ನೀವು ಕೇಳ್ತಾ ಇರೋದು ಧರ್ಮಸ್ಥಳದ ನ್ಯೂಸ್. ನಾವು ಆಲ್ಮೋಸ್ಟ್ ಕೊಡ್ತಾ ಇರೋದು ಅದನ್ನೇ. ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಸೊಪ್ಪು ಸಮೇತ ಕ್ಯಾರೆಟ್ಸ್ ಮಾರ್ತಾ ಇದ್ರು. ನಾನು ಆಗ್ಲೇ ಹೇಳಿದ್ನಲ್ಲ, ಚಿನ್ನ ದುಡ್ಡು ಸಿಕ್ಕರು ಬಹುಶಃ ಬಿಟ್ಟು ಬರ್ತೀನೇನೋ. ಈ ತರ ಫ್ರೆಶ್ ಆಗಿರೋ ತರಕಾರಿ ಹಣ್ಣು ಸೊಪ್ಪು ಇದೆ ಅಂದ್ರೆ ಬಿಟ್ಟು ಬರೋ ಮಾತೇ ಇಲ್ಲ. ಮನೇಲಿ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರ್, ಬಿಸಿ ಬಿಸಿ ಅನ್ನ, ಪನ್ನೀರ್ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನ್ ಜಿಮ್ಮಿಗೆ ಹೊರಡೋಣ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಮನ್ಸು ಎಳಿತಾ ಇತ್ತು. ಬಟ್ ಅದ್ರ ಮಾತು ಕೇಳಿದ್ರೆ ಉದ್ಧಾರ ಬಿಡಿ. ಸೊ ನಿದ್ರೆ ಹೋಗ್ಲಿಕ್ಕೆ ಮ್ಯಾಜಿಕ್ ಅಂದ್ರೆ ಬ್ಲ್ಯಾಕ್ ಕಾಫಿ, ಅದನ್ನ ಕುಡ್ಕೊಂಡು ಜಿಮ್ಮಿಗೆ ಹೋದೆ. ಪ್ರಶಾಂತ್ ಹೇಳಿದ್ದು, ಇನ್ನೊಂದೆರಡು ದಿನ ಲೈಟ್ ಆಗಿ ವರ್ಕೌಟ್ ಮಾಡೋಣ ಮ್ಯಾಮ್, ತುಂಬಾ ಗ್ಯಾಪ್ ಆಗಿದೆ ನಿಮ್ಗೆ ಅಂತ. ಸರಿ ಅನ್ಕೊಂಡು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ. ಬಟ್ ನಮ್ಮ ಮನೆಗಲ್ಲ, ಮಮತಾ ಮನೆಗೆ. ಅಂಕಲ್ ನಾನು ಮಾತಾಡೋಕ್ ಶುರು ಮಾಡ್ಬಿಟ್ರೆ ಪ್ರೋಟೀನು ಫೈಬರು ಡಯಟು ಅಂತ ಶುರು ಆಗೋದು ಸಿದ್ದರಾಮಯ್ಯ ಮೋದಿ ತನಕ ಹೋಗುತ್ತೆ. ಹೊರಗೆ ಊಟ ಮಾಡೋಣ ಅಂತ ಅವರು, ಇಲ್ಲ ಸಾಧ್ಯನೇ ಇಲ್ಲ ಮನೇಲೆ ಅಡಿಗೆ ಮಾಡೋಣ ಅಂತ ನಾವು. ಫೈನಲಿ ಪಾಲಕ್ ಪನ್ನೀರ್ ಚಪಾತಿ ಎಲ್ಲ ಊಟ ಮುಗಿಸಿ ಡಿನ್ನರ್ ಓವರ್. ನಮಸ್ತೆ ನಮಸ್ತೆ, ಸಿಗೋಣ ಮತ್ತೆ.